ಗುಣವಿಲ್ಲದಿದ್ದಡೆ ರೂಪ ವ್ಯರ್ಥ, ಹಸಿವಿಲ್ಲದಿದ್ದಡೆ ಆಹಾರ ವ್ಯರ್ಥ, ಸಾಹಸವಿಲ್ಲದಿದ್ದಡೆ ಆಯುಧ ವ್ಯರ್ಥ, ಸದುಪಯೋಗವಿಲ್ಲದಿದ್ದಡೆ ಧನ ವ್ಯರ್ಥ, ಪರೋಪಕಾರವಿಲ್ಲದಿದ್ದಡೆ ಮಾನವ ಜೀವನವೇ ವ್ಯರ್ಥ, ಶ್ರದ್ಧೆವಿಲ್ಲದಿದ್ದಡೆ ಭಕ್ತಿ ವ್ಯರ್ಥ, ಪ್ರೇಮವಿಲ್ಲದಿದ್ದಡೆ ಜೀವನ ವ್ಯರ್ಥ, ಬುದ್ಧಿ ಇಲ್ಲದಿದ್ದಡೆ ಜ್ಞಾನ ವ್ಯರ್ಥ, ವಿನಮ್ರತೆ ಭಾವನೆ ಇಲ್ಲದಿದ್ದಡೆ ನಾವು ಪಡೆದಂತಹ ವಿದ್ಯೆ ವ್ಯರ್ಥ ಎನ್ನುವಂಥ ವಿಚಾರವನ್ನು ಹಲವೆಡೆ ನಮಗೆ ಬುದ್ಧಿಜೀವಿಗಳು ತಿಳಿಸಿಕೊಟ್ಟಿದ್ದಾರೆ. ನೋಡಿ, ಈ ಜಗತ್ತಿನಲ್ಲಿ ಅಹಂಕಾರ ಮತ್ತು ಪ್ರತಿಭೆ ಒಂದೇ ಸ್ಥಳದಲ್ಲಿ ವಾಸಿಸಲು ಸಾಧ್ಯವಿಲ್ಲ ಎನ್ನುವಂಥ ವಿಚಾರವನ್ನು ಅರಿತುಕೊಂಡು ನಾವು ಈ ಸೃಷ್ಟಿಕರ್ತನು ಕೊಟ್ಟಿರುವಂತಹ ಒಂದು ಶ್ರೇಷ್ಠ ವಿಚಾರಗಳನ್ನು, ಶ್ರೇಷ್ಠ ಶಕ್ತಿಗಳನ್ನು ಸದುಪಯೋಗ ಮಾಡಿಕೊಂಡು ನಾಳೆಯ ಸಮರ್ಥ ರಾಷ್ಟ್ರ ನಿರ್ಮಾಣಕ್ಕಾಗಿ ನಾವು ಸಾಧನೆಯ ಮಾರ್ಗದಲ್ಲಿ ಮುಂದೆ ನುಗ್ಗಬೇಕಾಗಿದೆ ಅನ್ನುವಂಥ ವಿಚಾರವನ್ನು ಇವತ್ತಿನ ನಾವು ನೀವುಗಳೆಲ್ಲ ಅರಿತುಕೊಳ್ಳಬೇಕಾಗಿದೆ. ನೋಡಿ, ಇವತ್ತಿನ ಸಮಾಜದಲ್ಲಿ ನಾವು ಸಮಾಜದ ಒಲವಿಗಾಗಿ ಅಥವಾ ಯಾರೊಬ್ಬರ ಒಲವಿಗಾಗಿ ನಮ್ಮ ಜೀವನವನ್ನು ಮುನ್ನಡೆಸದೆ ನಮ್ಮ ಅಂತರಾತ್ಮದ ಒಲವಿಗಾಗಿ, ನಮ್ಮ ಜ್ಞಾನಕ್ಕೆ ಮತ್ತು ಧ್ಯಾನಕ್ಕೆ ತಕ್ಕ ಸಾಧನೆಯ ಒಲವಿಗಾಗಿ ನಾವು ಇವತ್ತು ಮುಂದೆ ನುಗ್ಗಬೇಕಾಗಿದೆ ಎನ್ನುವಂಥ ವಿಚಾರವನ್ನು ಇವತ್ತು ನಾವು ನೀವುಗಳೆಲ್ಲ ತಿಳಿದುಕೊಳ್ಳಬೇಕಾಗಿದೆ. ಅದಕ್ಕಾಗಿ ನಮ್ಮ ಶಕ್ತಿ ಮತ್ತು ಯುಕ್ತಿಯ ಸದುಪಯೋಗವನ್ನು ಮಾಡಿಕೊಂಡು ನಮ್ಮ ನಾಳೆಯ ಮುಕ್ತಿಗಾಗಿ, ಅಂದರೆ ನಮ್ಮ ಮನಸ್ಸಿನ ನಮ್ಮ ಅಂತರಾತ್ಮದ ಒಲವಿಗಾಗಿ ನಾವು ಸಾಧನೆಯ ಮಾರ್ಗದಲ್ಲಿ ಮುಂದೆ ಸಾಗಬೇಕಾಗಿದೆ, ಸಾಗೋಣ ಎನ್ನುವಂಥ ವಿಚಾರವನ್ನು ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಶರಣು ಶರಣಾರ್ಥಿ.